ಎಸ್ ದಿಸ್ ಇಸ್ ಫ್ರಮ್ ಲವ್ ಇನ್ ಕನ್ನಡ. ಏನು ನೋಡ್ತಾ ಇದ್ದಾರೆ ಇವತ್ತು ಎಲೆಕ್ಟ್ರೋಪೋರೋಸಿಸ್ಸು ಸಪ್ರೇಟಾಗೂ ಒಂದು ಇದಿದೆ, ಅಂದರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಮತ್ತು ಐಸೋಎನ್ಸೈಮ್ಸಲ್ಲಿ ಬರುತ್ತೆ, ಪ್ಲಾಸ್ಮಾ ಪ್ರೋಟೀನಲ್ಲೂ ಬರುತ್ತೆ. ಸೊ 3 ಕಡೆಯಿಂದನೂ ಎಲೆಕ್ಟ್ರೋಪೋರೋಸಿಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವಶನ್. 10 ಮಾರ್ಕ್ಸಿಗೆ ತುಂಬ ಸಲ ಕೇಳಿದ್ದಾರೆ ಕ್ವಶನ್ ಪೇಪರಲ್ಲಿ. ಸೊ ಎಲೆಕ್ಟ್ರೋಫೋರೋಸಿಸ್ ಅಂದರೆ ಏನು, ಒಂದು ಇಂಟ್ರೊಡಕ್ಷನ್ ಅಥವಾ ಡೆಫಿನೇಷನ್ ಥರ ನೋಡೋದಾದ್ರೆ, ಎಲೆಕ್ಟ್ರೋಫೋರೋಸಿಸ್ ರೆಫರ್ ಆಸ್ ಮೈಗ್ರೇಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಸಲ್ಯೂಟ್ ಇನ್ ಎ ಲಿಕ್ವಿಡ್ ಮೀಡಿಯಮ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್. ಸೊ ಏನು ಎಲೆಕ್ಟ್ರಿಕಲ್ ಕರೆಂಟ್ ಕೊಟ್ಟುಬಿಟ್ಟು ಒಂದು ಲಿಕ್ವಿಡ್ ಮೀಡಿಯಮಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅನಲೈಟ್ನ ನಾವು ಮೂವ್ ಮಾಡ್ತೀವಿ, ಅಂದರೆ ಅದು ಮುಂದೆ ಹಂಗೆ ಮೂವ್ ಆಗುತ್ತೆ. ಮೈಗ್ರೇಷನ್, ಮುಂದಕ್ಕೆ ಹೋಗೋದನ್ನ ಮೈಗ್ರೇಷನ್ ಅಂತೀವಿ. ಸೊ ಅಷ್ಟು ಏನಿದೆ, ಸೀರಮ್ಮು, ಬ್ಲಡ್ಡು ಅಥವಾ ಬಾಡಿ ಫ್ಲೂಯಿಡ್ಸಲ್ಲಿ ನಾವು ಮೈಗ್ರೇಷನ್ ಮಾಡಿ ಸಪ್ರೇಟ್ ಮಾಡ್ತೀವಿ ಒಂದು ಪಾರ್ಟಿಕಲ್ನ. ಲೈಕ್ ಎಕ್ಸಾಂಪಲ್ ಪ್ರೋಟೀನು ಅಥವಾ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಲಿಪೋಪ್ರೋಟೀನು, ಐಸೋಎನ್ಸೈಮ್ಸ್ ಇವನ್ನೆಲ್ಲ ಎಕ್ಸಾಂಪಲ್ ತೊಗೊಬೋದು. ಸೊ ಬೇಸ್ಡ್ ಆನ್ ಮೋಡ್ ಆಫ್ ಟೆಕ್ನಿಕ್ಸ್, ಅಂದರೆ ಎಲೆಕ್ಟ್ರೋಪೋರೋಸಿಸಲ್ಲೂ ಮೋಡ್ ಆಫ್ ಟೆಕ್ನಿಕ್ಸ್ ಬರ್ತಾರೆ, ಡಿಫ್ರೆಂಟ್ ಟೈಪ್ಸು. ಸೊ ಅದರಲ್ಲಿ ಸ್ಲೈಡ್ ಜೆಲ್ ಎಲೆಕ್ಟ್ರೋಪೋರೋಸಿಸ್ ಒಂದು, ಟ್ಯೂಬ್ ಜೆಲ್ ಎಲೆಕ್ಟ್ರೋಪೋರೋಸಿಸ್ಸು, ಡಿಸ್ಕ್ ಜೆಲ್ ಎಲೆಕ್ಟ್ರೋಪೋರೋಸಿಸ್ಸು, ಲೋ ಆ್ಯಂಡ್ ಹೈ ವೋಲ್ಟೇಜ್ ಎಲೆಕ್ಟ್ರೋಪೋರೋಸಿಸ್. ಸೊ ಇವು 4 ಮೇಜರಾಗಿ ನಾವು ಮಾಡ್ತಕ್ಕಂಥದ್ದು ಮೋಸ್ಟ್ ಕಾಮನ್ ಆಗಿ ಅಂದರೆ ಸ್ಲೈಡ್ ಜೆಲ್ ಎಲೆಕ್ಟ್ರೋಪೋರೋಸಿಸ್. ಪ್ರಿನ್ಸಿಪಲ್ ನೋಡಿದ್ರೆ, ಕೆಮಿಕಲ್ ಸ್ಪೀಷೀಸ್ ಆರ್ ಕ್ಯಾರಿಂಗ್ ಅ ಎಲೆಕ್ಟ್ರಿಕಲ್ ಚಾರ್ಜ್ ಬೈ ವರ್ಚುವಲ್ ಅಯನೈಸೇಷನ್ ಮೂವ್ ಐದರ್ ಕ್ಯಾಥೋಡ್ ಆರ್ ಆ್ಯನೋಡ್. ಸೊ ಎಲ್ಲ ಏನಿರ್ತಾವೆ ಕೆಮಿಕಲ್ ಸ್ಪೀಷೀಸು ಅವು ಎಲೆಕ್ಟ್ರಿಕಲ್ ಚಾರ್ಜ್ನ ಕ್ಯಾರಿ ಮಾಡ್ತವೆ. ಈಗ ಕ್ಲೋರೈಡ್ ಅಂತ ತಗೊಂಡ್ರೆ ಮೈನಸ್ ಬರುತ್ತೆ, ಅದೇ ಪೊಟ್ಯಾಷಿಯಮ್ ಅಂತ ತಗೊಂಡ್ರೆ ಪ್ಲಸ್ ಬರುತ್ತೆ, ಸೋಡಿಯಂ ಅಂತ ತಗೊಂಡ್ರೆ ಪ್ಲಸ್ ಬರುತ್ತೆ. ಸೊ ಆ ಥರ ಒಂದು ಪ್ಲಸ್ಸು ಒಂದು ಮೈನಸ್ಸು, ಆ ಥರ ಎಲ್ಲ ಕೆಮಿಕಲ್ ಸ್ಪೀಷೀಸು ಚಾರ್ಜ್ನ ಕ್ಯಾರಿ ಮಾಡ್ತಿರ್ತವೆ. ಸೊ ಆ ಥರ ಕ್ಯಾರಿ ಮಾಡಬೇಕಾದ್ರೆ ನಾವು ವರ್ಚುವಲ್ ಅಯನೈಸೇಷನ್ ಮೂವ್ ಐದರ್ ಆ್ಯನೋಡ್ ಆರ್ ಕ್ಯಾಥೋಡ್. ಸೊ ನಾವು ಎಲೆಕ್ಟ್ರಿಕಲ್ ಕರೆಂಟ್ನ ಪಾಸ್ ಮಾಡಿದಾಗ ಕ್ಯಾಥೋಡ್ ಮುಖಾಂತರ ಎಲೆಕ್ಟ್ರೋಡ್ ಮುಖಾಂತರ, ಆವಾಗ ಅದು ಮೈಗ್ರೇಷನ್ ಆಗುತ್ತೆ. ಅದು ಆ್ಯನೋಡ್ ಇದ್ದರೆ ಅದು ಮೀಡಿಯಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೀಡಿಯಮ್ ಅಸಿಡಿಕ್ ಇದ್ದರೆ ಅದು ನೆಗೆಟಿವ್ ಕಡೆ, ಏನಾದರೂ ಮೀಡಿಯಮ್ ಆಲ್ಕಲೈನ್ ಇದ್ದರೆ ಅದು ಪಾಸಿಟಿವ್ ಕಡೆ ಮೈಗ್ರೇಟ್ ಆಗುತ್ತೆ. ಸೊ ಅಷ್ಟು ಪ್ರಿನ್ಸಿಪಲ್ಲು. ದ ರೇಟ್ ಆಫ್ ಮೈಗ್ರೇಷನ್ ಡಿಪೆಂಡ್ ಆನ್, ಸೊ ಅಂದರೆ ಈ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಂತೇಳಿ ಏನಾದರೂ ಆ ಥರ ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಎಲೆಕ್ಟ್ರೋಪೋರೋಸಿಸ್ ಅಂತೇಳಿ ಕೇಳಿದ್ರೆ, ಚಾರ್ಜಸ್ ಆಫ್ ದಿ ಮಾಲಿಕ್ಯೂಲು, ಸೈಜ್ ಆ್ಯಂಡ್ ಶೇಪ್ ಆಫ್ ದಿ ಮಾಲಿಕ್ಯೂಲು, ಡೈಲ್ಯೂಷನ್ ಆಫ್ ದಿ ಸ್ಯಾಂಪಲ್ ಎಷ್ಟು ಡೈಲ್ಯೂಷನ್ ಮಾಡಿದ್ದೀವಿ, ಸ್ಟ್ರೆಂತ್ ಆಫ್ ದಿ ಬಫರು, ಟೆಂಪ್ರೇಚರ್ ಆ್ಯಂಡ್ ಆಪ್ರೇಷನ್ನು. ಸೊ ನಾವು ಯಾವ ಟೆಂಪ್ರೇಚರಲ್ಲಿ ಎಲೆಕ್ಟ್ರೋಪೋರೋಸಿಸ್ನ ರನ್ ಮಾಡ್ತಿದ್ದೀವಿ ಅನ್ನೋದು. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಸಪೋರ್ಟಿಂಗ್ ಮೀಡಿಯಮ್ ಇರ್ಬೋದು, ವೋಲ್ಟೇಜ್ ಇರ್ಬೋದು, ಇಷ್ಟು ಏನಿದ್ದಾವೆ ಫ್ಯಾಕ್ಟರ್ಸು. ನೆಕ್ಸ್ಟ್ ಆಪರೇಟರ್ಸ್, ಅಂದರೆ ಈಗ ಒಂದು ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅಂದರೆ ಆ ಇನ್ಸ್ಟ್ರೂಮೆಂಟ್ಸ್ ಹೇಗೆ ನೋಡ್ತೀವಿ ಅಂತೇಳಿ. ಇನ್ಸ್ಟ್ರೂಮೆಂಟ್ಸ್ ನೋಡೋದಕ್ಕೆ ಅದರಲ್ಲಿ ಏನೇನು ಪಾರ್ಟ್ಸು ಏನೇನು ಇರುತ್ತೆ, ಎಲ್ಲ ಏನೇನು ನೋಡೋಕ್ಕೆ ಸಿಗುತ್ತೆ ಅದರಲ್ಲಿ ಅಂತೇಳಿ. ಸೊ ಫಸ್ಟ್ ಎಲೆಕ್ಟ್ರೋಪೋರೆಟಿಕ್ ಚೇಂಬರಲ್ಲಿ ಕನ್ಸಿಸ್ಟ್ 2 ಬಫರ್ ಟ್ಯಾಂಕ್, 2 ಬಫರ್ ಟ್ಯಾಂಕ್ ಇರ್ತದೆ. ಅದರಲ್ಲೇ ಎಲೆಕ್ಟ್ರೋಡ್ ಇರುತ್ತೆ. ಎಲೆಕ್ಟ್ರೋಡ್ ಫಿಕ್ಸ್ಡು, ಒಂದು ಪಾಸಿಟಿವ್ ಒಂದು ನೆಗೆಟಿವು. ಸೊ ಮತ್ತು ಅದಕ್ಕೆ ಪವರ್ ಸಪ್ಲೈ, ಅದನ್ನು ಪವರ್ ಪ್ಯಾಕ್ ಅಂತ ಕರಿತೀವಿ, ಅಥವಾ ಡೈರೆಕ್ಟ್ ಕರೆಂಟ್ ಸಪ್ಲೈ ಇರುತ್ತೆ. ಇನ್ನೊಂದು ಪವರ್ ಪ್ಯಾಕು ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಕರೆಂಟ್ ಮಧ್ಯೆ ಹೋಗೋದು ಬರೋದು ಆದರೆ, ಸೊ ನಾವು ಅದಕ್ಕೆ 1.5 hour to 2 hours ಕಾನ್ಸ್ಟೆಂಟ್ ಪವರ್ ಸಪ್ಲೈ ಮಾಡಬೇಕು. ಮಧ್ಯೆ ಹೋಗಿ ಬಂದರೆ ಎಲೆಕ್ಟ್ರೋಪೋರೋಸಿಸ್ ಇದೇ ಹೊರಟೋಗ್ಬಿಡುತ್ತೆ ಕರೆಂಟ್ ಹೋದರೆ. ಸೊ ಆದ ಕಾರಣ ಪವರ್ ಪ್ಯಾಕು ಬ್ಯಾಕಪ್ಗೆ ಇರುತ್ತೆ. ನೆಕ್ಸ್ಟು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ಏನು ಇಡ್ತೀವಿ, ನಾವು ಸ್ಲೈಡ್ ಇಡೋದಕ್ಕೆ ಬಳಸ್ಕೋತೀವಿ ಪ್ಲ್ಯಾಟ್ಫಾರ್ಮ. ಕಾಂಟ್ಯಾಕ್ಟ್ ವಿತ್ ಅ ಬಫರ್ ಸೊಲ್ಯೂಷನ್, ಸೊ ವಾಟ್ಸ್ಮನ್ ಫಿಲ್ಟರ್ ಪೇಪರ್ಸ್ ಅಂತ ಬರುತ್ತೆ, ಅದನ್ನ ವಿಕ್ ಮಾಡ್ಕೊಂಡು ಆ ವಿಕ್ ಮುಖಾಂತರ ನಾವು ಬಫರಿಂದ ಸ್ಲೈಡ್ಗೆ ಕನೆಕ್ಟ್ ಮಾಡ್ಕೊಬೇಕು 2 ಕಡೆ. ಬಫರ್ನ ಟ್ಯಾಂಕ್ನ ಬಫರ್ ಫಿಲ್ ಮಾಡಿಬಿಟ್ಟು. ನೆಕ್ಸ್ಟು ಪವರ್ ಸಪ್ಲೈ ಆದಮೇಲೆ ಡೈರೆಕ್ಟ್ ಕರೆಂಟ್ ಸಪ್ಲೈ, ಮೇ ಬಿ ಐದರ್ ಕಾನ್ಸ್ಟೆಂಟ್ ವೋಲ್ಟೇಜ್ ಆರ್ ಕಾನ್ಸ್ಟೆಂಟ್ ಕರೆಂಟ್, ಅಥವಾ ಬೋತು ಇರ್ಬೋದು. ಸೊ ವಾಚ್ ಟೈಮ್ ಎಲ್ಲ ಕೊಡ್ಬೋದು. ಸೊ ಹಿಂದಗಡೆ ಪವರ್ ಸಪ್ಲೈ ಇರಬೇಕು. ಇನ್ನು ಡಯಾಗ್ರಾಮ್ ನೋಡೋದಾದರೆ, ಹಾರಿಜಾಂಟಲ್ ಅಪರೇಟರ್ಸ್ ಆಫ್ ಎಲೆಕ್ಟ್ರೋಪೋರೋಸಿಸ್ ಈ ಥರ ಇರುತ್ತೆ. ಸೊ ಕೆಳಗಡೆ ಒಂದು ಇದು, ಮೇಲ್ಗಡೆ ಒಂದು ಲಿಡ್ ಹಾಕ್ಬಿಟ್ಟು, ಆ ಕಡೆ ಈ ಕಡೆ ಒಂದು ಬಫರ್ ಟ್ಯಾಂಕು, ಮಧ್ಯದಲ್ಲಿ ಒಂದು ಪ್ಲ್ಯಾಟ್ಫಾರ್ಮು, ಇದು ಪ್ಲ್ಯಾಟ್ಫಾರ್ಮು, ಇವೆರಡು ಬಫರ್ ಟ್ಯಾಂಕು. ಈಗ ಹಾಕ್ಕೊಂಡ್ರೆ ಇದು ಲಿಡ್ಡು, ಮೇಲ್ಗಡೆ ಕ್ಲೋಸ್ ಮಾಡೋಕ್ಕೆ, ಎವಾಪ್ರೇಷನ್ ಆಗಬಾರ್ದಲ್ಲ ಮೀಡಿಯಾ, ಅದಕ್ಕೆ ಲಿಡ್ಡು. ಸೊ ಇಷ್ಟು ಏನಿದೆ ಎಲೆಕ್ಟ್ರೋಪೋರೋಸಿಸ್ಸು. ನೆಕ್ಸ್ಟ್ ಇನ್ನು ಸಪೋರ್ಟಿಂಗ್ ಮೀಡಿಯಮ್ ನೋಡೋದಾದರೆ, ಸಪೋರ್ಟಿಂಗ್ ಮೀಡಿಯಮಲ್ಲಿ ಅಗರೋಸ್ ಜೆಲ್ ಬರುತ್ತೆ, ಸೆಲ್ಯುಲೋಸ್ ಅಸಿಟೇಟ್ ಬರುತ್ತೆ, ಮೋಸ್ಟ್ ಕಾಮನ್ ಯೂಸ್ ಮಾಡೋದು. ಅದನ್ನು ಬಿಟ್ಟರೆ ಪಾಲಿಕ್ರಮೈಡ್ ಅಂತೇಳಿ ಅದೊಂದು
ಬರುತ್ತೆ. ಇನ್ನು ಸ್ಟೈನ್ಸಲ್ಲಿ ಅಂದರೆ ನಾವು ಮೋಸ್ಟ್ ಕಾಮನ್ನಾಗಿ ಪ್ರೋಟೀನ್ ಮತ್ತು ಲಿಪೋಪ್ರೋಟೀನಿಂಗ್ ಮಾಡೋದ್ರಿಂದ ಸ್ಟೈನ್ಸಲ್ಲಿ ಪ್ರೋಟೀನ್ಗಾದರೆ ಅಮೈಲಾಯ್ಡ್ ಬ್ಲ್ಯಾಕು ಬ್ರಿಲಿಯಂಟ್ ಬ್ಲೂ, ಲಿಪೋಪ್ರೋಟೀನ್ಗಾದರೆ ಲಿಪಿಡ್ಸ್ಗೆ ಆಯಿಲ್ ಆ್ಯಂಡ್ ರೆಡ್, ಆಯಿಲ್ ಓ ರೆಡ್ಡು ಅಥವಾ ಸೂಡಾನ್ ಬ್ಲ್ಯಾಕ್ ಬಿ ಬರುತ್ತೆ, ಅಥವಾ ಸೂಡಾನ್ ಬ್ಲ್ಯಾಕು ಅಂತಲೂ ಸಪ್ರೇಟಾಗಿ ಬರುತ್ತೆ. ಇಷ್ಟು ಎಂದು ಲಿಪೋಪ್ರೋಟೀನ್ಗೆ ಆಯಿತು ಸ್ಟೈನು. ಇನ್ನು ರಿಯೇಜೆಂಟ್ ಏನೇನು ಬಳಸ್ತೀವಿ ಅಂತೇಳಿ ಡ್ಯೂರಿಂಗ್ ದ ಟೆಸ್ಟ್ ರನ್ ಮಾಡಬೇಕಾದ್ರೆ ಟ್ರಿಸ್ ಗ್ಲಿಸಿನ್ ಬಫರ್ ಇರ್ಬೋದು, ಅಗರೋಸ್ ಜೆಲ್ಲು, ಅಬ್ಸಲ್ಯೂಟ್ ಆಲ್ಕೋಹಾಲ್, ಸ್ಟೈನಿಂಗ್ ಸೊಲ್ಯೂಷನ್ನು, ಸೊ ಇಷ್ಟು ಅಥವಾ ಡಿಸ್ಟೈನಿಂಗ್ ಸೊಲ್ಯೂಷನ್ 3% ಅಸಿಟಿಕ್ ಆ್ಯಸಿಡು, ಇಷ್ಟು ಏನಿದೆ ಓವರಾಲು ರಿಯೇಜೆಂಟ್ಸ್ ಇಷ್ಟನ್ನ ನಾವು ಬಳಸ್ತೀವಿ ಎಲೆಕ್ಟ್ರೋಪೋರೋಸಿಸ್ ಸ್ಟಾರ್ಟಿಂಗಿಂದ ಹಿಡಿದು ಮುಗಿಯೋವರೆಗೂ, ಬ್ಯಾಂಡ್ ಫಾರ್ಮೇಷನಾಗಿ ನಾವು ನೋಡೋವರೆಗೂ. ನೆಕ್ಸ್ಟ್ ಪ್ರೊಸೀಜರ್. ಸೊ ಏನೇನು ಬೇಕು ಎಲ್ಲ ಒಂದು ಕಡೆ ಹೊಂದಿಸಿಟ್ಕೊಂಡಿದ್ವಿ. ನೆಕ್ಸ್ಟ್ ಈಗ ಅದನ್ನ ಹೆಂಗೆ ಆಪ್ರೇಟ್ ಮಾಡೋದಂತೇಳಿ. ಫಸ್ಟು ಪ್ರಿಪೇರ್ ಎ ಬಫರ್. ಟ್ರಿಸ್ ಗ್ಲಿಸಿನ್ pH 8.3 to 8.6 ಇರಬೇಕು. ಬಫರ್ನ ಪ್ರಿಪ್ರೇಷನ್ ಮಾಡಿಕೊಂಡು ಪ್ರಿಪ್ರೇಷನ್ ಆಫ್ ಅಗರೋಸ್ ಜೆಲ್. ಸೊ ಅಗರೋಸ್ ಜೆಲ್ನ ಪ್ರಿಪೇರ್ ಮಾಡ್ಕೋಬೇಕು. ಡಿಸಾಲ್ವ್ ಅಗರೋಸ್ ಜೆಲ್ಲಿನ ಬಫರಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಪೋರು ವಾರ್ಮ್ ಜೆಲ್ ಆನ್ ಕ್ಲೀನ್ ಗ್ಲಾಸ್ ಲಿಡ್ ಅಲೋ ಟು ಸಾಲಿಡಿಫೈಯಿಂಗ್. ಸೊ ಡಿಸಾಲ್ವ್ ಆದಮೇಲೆ ಅದನ್ನು ನಾವು ಕ್ಲೀನ್ ಗ್ಲಾಸ್ ಲಿಡ್ ಮೇಲೆ ಯೂನಿಫಾರ್ಮ್ ಥಿಕ್ನೆಸ್ ಬರೋಂಗೆ ಹಾಕಬೇಕು. ಅದಾದಮೇಲೆ ಅದನ್ನು ಸಾಲಿಡಿಫೈ ಮಾಡೋದಕ್ಕೆ ವೆಯ್ಟ್ ಮಾಡಬೇಕು. ಸಾಲಿಡಿಫೈ ಆದಮೇಲೆ ಅಪ್ಲೈ ದ ಸೀರಮ್ ಸ್ಯಾಂಪಲ್ ಯೂಸಿಂಗ್ ಅ ವಾಟ್ಸ್ಮನ್ ಫಿಲ್ಟರ್ ಪೇಪರ್ಸ್. ಸೊ ಒಂದು ಸೈಡ್ ನಾವು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಸ್ಯಾಂಪಲ್ ಅಂತೇಳಿ ಏನಾದರೂ ಒಂದು ನಾವು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನಾವು ವಾಟ್ಸ್ಮನ್ ಫಿಲ್ಟರ್ ಪೇಪರ್ ತಗೊಂಡು ಸೀರಮ್ ಸ್ಯಾಂಪಲ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಪ್ಲೇಸಸ್ ಸೈಡ್ ಆನ್ ಎಲೆಕ್ಟ್ರೋಪೋರೋಸಿಸ್ ಚೇಂಬರ್. ಆ ಸ್ಲೈಡ್ನ ನಾವು ಸ್ಯಾಂಪಲ್ ಅಪ್ಲೈ ಮಾಡಿದ್ದೆ ಎಲೆಕ್ಟ್ರೋಪೋರೋಸಿಸ್ ಚೇಂಬರಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಏನಿದೆ ಬಫರ್ ಟ್ಯಾಂಕ್ ಫಿಲ್ ಮಾಡಬೇಕು. ಫಿಲ್ ಆಗಿಲ್ಲ ಅಂದರೆ, ಇಲ್ಲ ಫಿಲ್ ಆಗಿದೆ ಅಂದರೆ ನೆಕ್ಸ್ಟ್ ಎಲೆಕ್ಟ್ರೋಡ್ಸ್ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ಬಫರ್ ಟ್ಯಾಂಕಿಂದ ನೆಕ್ಸ್ಟ್ ವಾಟ್ಸ್ಮನ್ ಫಿಲ್ಟರ್ ಪೇಪರ್ ತೊಗೊಂಡು ಅಲ್ಲಿಂದ ಸ್ಯಾಂಪಲ್ ಆ ಕಡೆ ಈ ಕಡೆ ಸ್ಲೈಡಿಗೆ ಎರಡು ಕಡೆ ಸ್ಲೈಡ್ನ ಕನೆಕ್ಟ್ ಮಾಡಬೇಕು. ವಾಟ್ಸ್ಮನ್ ಫಿಲ್ಟರ್ ಪೇಪರಲ್ಲಿ ಕನೆಕ್ಟ್ ಮಾಡಾದಮೇಲೆ ಅಪ್ಲೈ ದ ಕರೆಂಟ್ 3 mA 3 ಆಂಪಿಯರ್ ಫಾರ್ 1.5 hours ಆರ್ 2 hours ಕಂಟಿನ್ಯೂಯಸ್ಲಿ. ಸೊ ಕಂಟಿನ್ಯೂಯಸ್ಸಾಗಿ ಪವರ್ ಸಪ್ಲೈ ಬೇಕು. ನೆಕ್ಸ್ಟ್ ಅದಾದಮೇಲೆ ನಾವು ಸ್ಲೈಡ್ನ ಆಚೆ ತೊಗೊಂಡು ಸ್ವಲ್ಪ ಹೊತ್ತಾದಮೇಲೆ ಆಫ್ ಮಾಡಿಬಿಟ್ಟು ಸ್ಲೈಡ್ನ ಆಚೆ ತೊಗೊಂಡ್ಬಿಟ್ಟು ಅಬ್ಸಲ್ಯೂಟ್ ಆಲ್ಕೋಹಾಲಲ್ಲಿ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಾದಮೇಲೆ ಸ್ಟೈನ್ ವಿತ್ ಅಮೈಲಾಯ್ಡ್ ಬ್ಲಾಕು ಅಥವಾ ಕ್ರೊಮಾಸಿನ್ ಬ್ಲೂ ಅಥವಾ ಸೂಡಾನ್ ಬ್ಲ್ಯಾಕ್ ಬಿ, ಸೂಡಾನ್ ಆಯಿಲ್ ಆ್ಯಂಡ್ ರೆಡ್ ಈ ಸ್ಟೈನ್ಗಳೆಲ್ಲ ಮಾಡ್ಬೋದು. ಸೊ ನಾವು ಫುಲ್ ಪ್ರೋಟೀನ್ ಎಷ್ಟು ಇಮೇಜ್ ಮಾಡ್ತೀವಿ ಅಂದರೆ ಅಮೈಲಾಯ್ಡ್ ಬ್ಲ್ಯಾಕು, ಇಲ್ಲ ನಾವು ಲಿಪಿಡ್ ನೋಡ್ತೀವಿ ಅಂದರೆ ಆಯಿಲ್ ಆ್ಯಂಡ್ ರೆಡ್, ಆಯಿಲ್ ಓ ರೆಡ್ ಅಂತೇಳಿ ಯಾವ್ದು ಬೇಕಾದ್ರೆ ಸ್ಟೈನ್ ಮಾಡ್ಕೊಳ್ಳೋದು. ನೆಕ್ಸ್ಟು ಸ್ಟೈನಿಂಗ್ ಆದಮೇಲೆ ಡಿಸ್ಟೈನಿಂಗ್ ವಿತ್ 3% ಅಸಿಟಿಕ್ ಆ್ಯಸಿಡ್. ಯಾವುದೋ ಓವರ್ ಸ್ಟೈನ್ ಆಗಿದ್ರೆ ಅದು ಒಂದು ಸ್ವಲ್ಪ ಸ್ಟೈನ್ನ ರಿಮೂವ್ ಮಾಡುತ್ತೆ. ನೆಕ್ಸ್ಟು ಡ್ರೈ ಮಾಡಿಬಿಟ್ಟು ನಾವು ಪ್ರೋಟೀನ್ ಬ್ಯಾಂಡ್ ನೋಡ್ಬೇಕಂತಿದ್ರೆ ಪ್ರೋಟೀನಿಂದು ಯಾವ ಸ್ಟೈನ್ ಮಾಡಿರ್ತೋ ಅದ್ರ ಡಿಪೆಂಡಿಂಗ್ ಅಪಾನ್ ಅದು. ಅದಾದ್ಮೇಲೆ ಪ್ರೋಟೀನ್ ಇಲ್ಲ ಅಂದರೆ ಲಿಪಿಡ್ ಅದು ನೋಡ್ಕೋತೀವಿ. ಅಪ್ಲಿಕೇಶನ್ಸ್ ನೋಡಿದ್ರೆ ಎಲ್ಲೆಲ್ಲಿ ಬಳಸ್ತೀವಿ ಇದನ್ನು ಅಂದರೆ ಮೆಜಾರಿಟಿ ಸಪ್ರೇಷನ್ ಆಫ್ ಪ್ಲಾಸ್ಮಾ ಆ್ಯಂಡ್ ಸೀರಮ್ ಪ್ರೋಟೀನ್, ಸಪ್ರೇಷನ್ ಆಫ್ ಲಿಪೋಪ್ರೋಟೀನ್, ಡಿಟೆಕ್ಷನ್ ಆಫ್ ಮಲ್ಟಿಪಲ್ ಮೈಲೋಮಾ ಅಥವಾ ಎಮ್ ಬ್ಯಾಂಡು, ಐಡೆಂಟಿಫಿಕೇಷನ್ ಆಫ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಐಸೋ ಎನ್ಸೈಮ್ ಸಪ್ರೇಷನ್ ಮಾಡೋದಕ್ಕೆ, ಮಾಲಿಕ್ಯುಲರ್ ವೆಯ್ಟ್ ಡಿಟರ್ಮಿನೇಷನ್ ಆಫ್. ಸೊ ಮಾಲಿಕ್ಯುಲರ್ ವೆಯ್ಟ್ ಡಿಟರ್ಮಿನೇಷನ್ ಮಾಡೋದಕ್ಕೂ ಮಾಡ್ತೀವಿ ಕೆಲವೊಂದು ಮಾಲಿಕ್ಯೂಲ್ದು. ಸೊ ಅದನ್ನು ಮೋಸ್ಟ್ ಕಾಮನ್ನಾಗಿ SDA pH ಎಲೆಕ್ಟ್ರೋಪೋರೋಸಿಸಲ್ಲೇ ಮಾಡೋದು. ಇನ್ನು ಪ್ಲಾಸ್ಮಾ ಪ್ರೋಟೀನ್ದು ನಾರ್ಮಲ್ಲಾಗಿ ಈ ಥರ ನೋಡೋಕ್ಕೆ ಸಿಗುತ್ತೆ. ಪ್ಯಾಟ್ರನ್ಸ್ ಅಂತೇಳಿ ಕೇಳಿರ್ತಾರೆ. ಸೊ ನಾರ್ಮಲ್ಲಾಗಿ ಪ್ಲಾಸ್ಮಾ ಪ್ರೋಟೀನ್ ನೋಡೋದಕ್ಕೆ ಆಲ್ಬುಮಿನ್ ಅಬಂಡೆಂಟು, ಆಲ್ಬುಮಿನ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ನೆಕ್ಸ್ಟ್ ಆಲ್ಫಾ 1, ಆಲ್ಫಾ 2, ಬೀಟಾ, ಗಾಮಾ ಈ ಥರ ಬರ್ತವೆ. ಇನ್ನು ಪರ್ಸೆಂಟೇಜಲ್ಲೂ ಇಲ್ಲಿದೆ ನೋಡಿ. ಇನ್ನು ಕ್ಲಿನಿಕಲ್ ಚೇಂಜಸ್ ಅಕ್ಯೂಟ್ ಇನ್ಫ್ಲಮೇಷನಲ್ಲಿ ಆಲ್ಬುಮಿನ್ ಆಲ್ಫಾ 1 ಮತ್ತು ಆಲ್ಫಾ 2 ಒಂದು ಸ್ವಲ್ಪ ಸ್ಲೈಟ್ಲಿ ರೈಸ್ ಆಗಿರುತ್ತೆ. ಆಲ್ಬುಮಿನ್ ನಾರ್ಮಲ್ ಆಗಿರುತ್ತೆ, ಮಿಕ್ಕಿರೋದೆಲ್ಲ ನಾರ್ಮಲ್ ಆಗಿರುತ್ತೆ. ಇನ್ನು ಮಲ್ಟಿಪಲ್ ಮೈಲೋಮದಲ್ಲಿ ಗಾಮಾ ರೀಜನಲ್ಲಿ ಎಂಬೆಡ್ ಬರುತ್ತೆ. ಸೊ ಗಾಮಾ ರೀಜನ್ನು ಒಂದು ಸ್ವಲ್ಪ ಗಾಮಾ ಜಾಸ್ತಿ ಆಗಿರುತ್ತೆ, ಗಾಮಾ ಬ್ಯಾಂಡು ಅದರಲ್ಲಿ ಪ್ಲಸ್ ಬ್ಯಾಂಡ್ ಒಂದು ಬಂದಿರುತ್ತೆ ಜೊತೆಗೆ. ನೆಕ್ಸ್ಟ್ ಇನ್ನು ಲಿಪೋಪ್ರೋಟೀನ್ ನಾರ್ಮಲ್ ಪ್ಯಾಟ್ರನ್ ನೋಡ್ಕೊಳ್ಳಿ. ಇನ್ನು ಅಬ್ನಾರ್ಮಲ್ ಪ್ಯಾಟ್ರನ್ ಏನೇ ಚೇಂಜಸ್ ಆದರೂ ಅಬ್ನಾರ್ಮಲ್ ಪ್ಯಾಟ್ರನ್ನೇ ಅದು. ನೆಕ್ಸ್ಟು ಲಿಪೋಪ್ರೋಟೀನಲ್ಲಿ ಫಸ್ಟು ಕ್ಲೈನೋಮೈಕ್ರಾನ್ಸು. ಸೊ ನಾವು ಈ ಕಡೆ ಮೈನಸ್ಸು, ಈ ಕಡೆ ಪ್ಲಸ್ಸು. ಸೊ ಫಸ್ಟ್ನೇದು ಕೈಲೋಮೈಕ್ರಾನ್ಸು, ಎರಡನೇದು LDL ಬರುತ್ತೆ, ಮೂರನೇದು VLDL. ಅದಾದಮೇಲೆ ಇಲ್ಲೊಂದು ಇಂಟರ್ಮೀಡಿಯೇಟ್ ಒಂದು ಬರ್ಬೋದು, ಇಂಟರ್ಮೀಡಿಯೇಟ್ ಇಲ್ಲ ಅಂದರೆ IDL. ಅದಾದಮೇಲೆ HDL. ಇದು ನಾಲ್ಕನೇದು, ಇದು 4, ಇದು 5. ನೆಕ್ಸ್ಟ್ ಆಲ್ಬುಮಿನ್ ಪ್ಲಸ್ ಫ್ರೀ ಫ್ಯಾಟಿ ಆ್ಯಸಿಡ್ ಬರುತ್ತೆ. ಸೊ ಇದು 6ನೇದು. ಸೊ ನಮಗೆ ಮೇಜರಾಗಿ ಇಂಪಾರ್ಟೆಂಟ್ ಲಿಪೋಪ್ರೋಟೀನ್ 5.
5ರಲ್ಲಿ ನಮಗೆ ಇವು ಬೇಡ ಅಂದರೆ ಆಲ್ಬುಮಿನ್ನು ಮತ್ತು ಲಿಪೋಪ್ರೋಟೀನ್ ಏನು ಬೇಡ ಅಂದರೆ ಆಲ್ಬುಮಿನ್ನು ಮತ್ತು ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಬೇಡ ಅಂದರೆ ಮಿಕ್ಕಿರೋ 5 ಸಾಕಾಗುತ್ತೆ. ಇನ್ನು ಆರ್ಡರ್ ಆಫ್ ಮೈಗ್ರೇಷನ್ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್ ಯಾವ ಸ್ಪೀಡಲ್ಲಿ ಮೈಗ್ರೇಷನ್ ಆಗುತ್ತೆ ಅಂದರೆ ಎಚ್ ಡಿ ಎಲ್ಲು ತುಂಬ ಫಾಸ್ಟ್ ಮೂವ್ ಆಗುತ್ತೆ. ಬಿಕಾಸ್ ಎಚ್ ಡಿ ಎಲ್ಲಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಅದು ಮಾಲಿಕ್ಯುಲರ್ ವೆಯ್ಟ್ ಜಾಸ್ತಿ ಇರುತ್ತೆ, ಹಂಗಾಗಿ ಅದು ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. ನೆಕ್ಸ್ಟ್ ಎಲ್ ಡಿ ಎಲ್ ಬರುತ್ತೆ, ಅದು ಬೀಟಾ ಲಿಪೋಪ್ರೋಟೀನ್ಸು. ನೆಕ್ಸ್ಟ್ ಅದಾದಮೇಲೆ ವಿ ಎಲ್ ಡಿ ಎಲ್ ಆದಮೇಲೆ ಕೈಲೋಮೈಕ್ರಾನ್ಸ್ ರಿಮೈನಿಂಗ್. ನಾವೆಲ್ಲಿ ಸ್ಯಾಂಪಲ್ ಅಪ್ಲೈ ಮಾಡಿರ್ತೀವೋ ಅದೇ ಜಾಗದಲ್ಲಿ ಉಳ್ಕೊಂಡಿರುತ್ತೆ ಕೈಲೋಮೈಕ್ರಾನ್ಸ್. ಸೊ ಇಷ್ಟು ಏನಿದೆ ಎಲೆಕ್ಟ್ರೋಪೋರೋಸಿಸ್ಸು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.